ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿರುವ ಸಾಕಷ್ಟು ಜನ ರಾಜಕಾರಣಿಗಳು ಒಂದು ಕಾಲದಲ್ಲಿ ರೌಡಿಗಳಾಗಿದ್ದವರು. ದೊಡ್ಡ ದೊಡ್ಡ ರೌಡಿಗಳ ಡಾನ್ಗಳ ಕೈಕಾಲು ಹೊತ್ತುತ್ತಾ ಇದ್ದವರು ಇವತ್ತು MLA, MP, ಮಿನಿಸ್ಟರ್ಗಳಾಗಿದ್ದಾರೆ. ಇಂತಹ ರಾಜಕಾರಣಿಗಳಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನಿರತ್ನ ನಾಯ್ಡು ಕೂಡ ಒಬ್ರು. ಕೆಲವು ದಿನಗಳ ಹಿಂದಷ್ಟೇ ಮುನಿರತ್ನಗೆ ಸಂಬಂಧಿಸಿದ ಒಂದು ಆಡಿಯೋ ವೈರಲ್ ಆಯಿತು. ಆ ಒಂದು ಆಡಿಯೋದಲ್ಲಿ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ಮುನಿರತ್ನ ಮಾತನಾಡಿದ್ರು. ಈ ಒಂದು ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೇನೆ ತುಂಬಾ ಜನ ಒಬ್ಬ ರಾಜಕಾರಣಿ ಇಷ್ಟು ಕೀಳುಮಟ್ಟಕ್ಕೆ ಇಳಿತಾರಾ, ಇಷ್ಟು ಕೆಟ್ಟದಾಗಿ ಮಾತನಾಡ್ತಾರಾ ಅಂತ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟಕ್ಕೂ ಯಾರು ಈ ಮುನಿರತ್ನ ನಾಯ್ಡು? ಆಂಧ್ರದಿಂದ ಕೂಲಿ ಕೆಲಸಕ್ಕೆ ವಲಸೆ ಬಂದು ಗಾರೆ ಕೆಲಸ ಮಾಡ್ತಾ ಇದ್ದ ಇವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದದ್ದು ಹೇಗೆ? ಬೆಂಗಳೂರಿನ ರೌಡಿ ಕೊತ್ವಾಲ್ ರಾಮಚಂದ್ರಗೂ ಮುನಿರತ್ನಗೂ ಏನು ಸಂಬಂಧ? ಮುನಿರತ್ನ ನಾಯ್ಡು ರಾಜಕೀಯಕ್ಕೆ ಬಂದ ಮೇಲೆ ಕೋಟಿ ಸಂಪಾದಿಸಿದ್ದು ಹೇಗೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮುನಿರತ್ನ ಫ್ಯಾಮಿಲಿ ಮೂಲತಃ ಆಂಧ್ರದ ಚಿತ್ತೂರಿನವರು. ಆಂಧ್ರದ ಚಿತ್ತೂರಿನಿಂದ ಕರ್ನಾಟಕಕ್ಕೆ ವಲಸೆ ಬಂದು ಬೆಂಗಳೂರಿನ ಕೋದಂಡರಾಮಪುರದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರ ತಂದೆ ಸುಬ್ರಹ್ಮಣ್ಯ ನಾಯ್ಡು. ಇವರು ಗಾರೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರ ತಾಯಿ ಇಡ್ಲಿಯನ್ನ ಮಾರ್ತಾ ಇರ್ತಾರೆ. ಈ ರೀತಿಯ ಕಡುಬಡತನದಲ್ಲಿ ಮುನಿರತ್ನ ನಾಯ್ಡು ಹುಟ್ಟಿರ್ತಾರೆ. ನಂತರ ಶಾಲೆಗೂ ಕೂಡ ಸೇರ್ಕೋತಾರೆ. ಮಾಹಿತಿಗಳ ಪ್ರಕಾರ SSLC ವರೆಗೂ ಓದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಇದೇ ಸಮಯದಲ್ಲಿ ಮುನಿರತ್ನ ಅವರ ತಂದೆ ಸಾವನ್ನಪ್ತಾರೆ. ಇಲ್ಲಿಂದ ಓದೋದನ್ನು ಕೂಡ ಅವರು ಕೈ ಬಿಡ್ತಾರೆ. ಕೆಲಸಕ್ಕೂ ಕೂಡ ಹೋಗೋದಿಲ್ಲ. ಕೋದಂಡರಾಮಪುರ ಏರಿಯಾದಲ್ಲಿ ಹುಡುಗರನ್ನ ಜೊತೆಗೆ ಹಾಕೊಂಡು ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಚಿಕ್ಕ ಪುಟ್ಟ ರೌಡಿಸಮ್ ಅನ್ನ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ LD ನಾಗರಾಜ್ ಎಂಬ ವ್ಯಕ್ತಿಗೆ ಹೊಡೆದು ಬೆಂಗಳೂರು ಸೆಂಟ್ರಲ್ ಜೈಲನ್ನ ಸೇರ್ಕೋತಾರೆ ಮುನಿರತ್ನ ನಾಯ್ಡು. ಇದಾದ ಬಳಿಕದ ಸ್ಟೋರಿಯನ್ನ ಸ್ವತಃ ಮುನಿರತ್ನ ನಾಯ್ಡು ಹೇಳಿಕೊಂಡಿರುವ ಕತೆ ಇದು. ರವಿ ಬೆಳಗೆರೆ ತಮ್ಮ ಪಾಪಿಗಳ ಲೋಕದಲ್ಲಿ ಪುಸ್ತಕದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ರವಿ ಬೆಳಗೆರೆ ಹೇಳಿರುವಂತೆ ಮುನಿರತ್ನ ನಾಯ್ಡು ಅವರ ಮುಂದೆ ಹೇಳಿರುವ ಕತೆ. ಮುನಿರತ್ನ ನಾಯ್ಡು ಹೇಳಿಕೊಂಡಿರುವ ಪ್ರಕಾರ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಇದ್ದಾಗ ಕೊತ್ವಾಲ್ ರಾಮಚಂದ್ರ ಕೂಡ ತನ್ನ ಗ್ಯಾಂಗ್ನ ಜೊತೆಯಲ್ಲಿ ಆ ಜೈಲಿನಲ್ಲಿ ಇದ್ನಂತೆ. ಕೊತ್ವಾಲ್ ರಾಮಚಂದ್ರ ಮುನಿರತ್ನ ನಾಯ್ಡು ಕರೆದು ಎದುರಿಸಿದ್ನಂತೆ. ಯಾಕಂದ್ರೆ ಮುನಿರತ್ನ LD ನಾಗರಾಜ್ ಅನ್ನೋ ವ್ಯಕ್ತಿಗೆ ಹೊಡೆದಿರ್ತಾನೆ. ಆ ವ್ಯಕ್ತಿ ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ನವನು. ಇಲ್ಲಿಂದ ಮುನಿರತ್ನ ನಾಯ್ಡುಗೆ ಕೊತ್ವಾಲ್ ರಾಮಚಂದ್ರನ ಸ್ನೇಹವಾಗುತ್ತೆ. ಹೀಗಾಗಿ ತನ್ನ ಗ್ಯಾಂಗ್ನ ಜೊತೆಗೆ ಮುನಿರತ್ನರನ್ನು ಕೂಡ ಸೇರಿಸಿಕೊಳ್ತಾನೆ ಕೊತ್ವಾಲ್ ರಾಮಚಂದ್ರ. ನಂತರ ಕೊತ್ವಾಲ್ ರಾಮಚಂದ್ರ ಜೈಲಿನಿಂದ ಹೊರಗಡೆ ಬರ್ತಾನೆ. ಮುನಿರತ್ನ ಕೂಡ ಜೈಲಿನಿಂದ ಹೊರಗಡೆ ಬರ್ತಾರೆ. ನಂತರ ಮುನಿರತ್ನ ತಮ್ಮ ಹೇರಿಯ ಕೋದಂಡರಾಮಪುರದ ಕಡೆಗೆ ಹೋಗೋದೇ ಇಲ್ಲ. ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಇರ್ತಾರೆ. ಇವರೆಲ್ಲರೂ ಕೂಡ ಬೆಂಗಳೂರಿನ ಜನರಲ್ ಹಾಸ್ಟೆಲ್ನಲ್ಲಿ ಅಲ್ಲೊಂದು ಅಡ್ಡ ಮಾಡಿಕೊಂಡು ಇರ್ತಾ ಇದ್ರಂತೆ. ಇದರಲ್ಲಿ 45ರಿಂದ 50 ಜನ ಹುಡುಗರು ಅಲ್ಲಿ ಇರ್ತಾ ಇದ್ರಂತೆ. ಇದರಲ್ಲಿ ಮುನಿರತ್ನ ನಾಯ್ಡು ಕೂಡ ಒಬ್ರು. ಕೊತ್ವಾಲ್ ರಾಮಚಂದ್ರ ಹಫ್ತಾ ವಸೂಲಿ ಮಾಡೋದು, ಸುಫಾರಿಗಳನ್ನ ತಗೊಳ್ಳೋದು, ಬೆದರಿಕೆ ಹಾಕೋದು, ಈ ರೀತಿ ರೌಡಿಸಂ ಮಾಡ್ತಾ ಇದ್ದ. ಇದರಲ್ಲಿ ಒಂದು ಸಣ್ಣ ಶೇರನ್ನ ಅವನ ಜೊತೆಗಿದ್ದ ಹುಡುಗರಿಗೂ ಕೂಡ ಕೊಡ್ತಾ ಇದ್ದ. ನಂತರ ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಸೇರ್ಕೊಂಡು ಮುನಿರತ್ನ ಗ್ಯಾಂಗ್ ಕೂಡ ಸಣ್ಣ ಪುಟ್ಟ ಡೀಲ್ ಮಾಡೋದು, ರೌಡಿಸಂ ಚಟುವಟಿಕೆಯಲ್ಲಿ ಗುರುತಿಸಿಕೊಳ್ತಾರೆ. ಇದೇ ಸಮಯದಲ್ಲಿ ಕಾನಿಷ್ಕ ಹೋಟೆಲ್ನಲ್ಲಿ ಜಯರಾಜ್ ಮೇಲೆ ದಾಳಿ ಆಗುತ್ತೆ. ಅದರಲ್ಲೂ ಕೂಡ ಮುನಿರತ್ನ ಭಾಗಿಯಾಗಿದ್ರಂತೆ. ಈ ರೀತಿ ಕೊತ್ವಾಲ್ ರಾಮಚಂದ್ರನ ಜೊತೆಗೆ ಎಲ್ಲಾ ರೀತಿಯಲ್ಲೂ ಭಾಗಿಯಾಗಿರ್ತಾರೆ. ನಂತರ 1986 ಮಾರ್ಚ್ 22ನೇ ತಾರೀಕು ಕೊತ್ವಾಲ್ ರಾಮಚಂದ್ರ ಸಾವನ್ನಪ್ತಾನೆ. ಅವನನ್ನ ಹೊಡೆದಾಕಿ ಬಿಡ್ತಾರೆ. ಇಲ್ಲಿಂದ ಮುನಿರತ್ನ ನಾಯ್ಡು ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಹೀಗೆ ಇದ್ರೆ ಆಗೋದಿಲ್ಲ, ನಾನು ಬೇರೆ ರೀತಿಯಲ್ಲೇ ಬದುಕಬೇಕು ಅಂತ ಅಂದುಕೊಳ್ತಾರಂತೆ. ಇದಕ್ಕೆ ಮತ್ತೊಂದು ಕಾರಣ ಏನು ಅಂದ್ರೆ ಕೊತ್ವಾಲ್ ರಾಮಚಂದ್ರ ಸತ್ತ ನಂತರ ಅವನ ಜೊತೆಗಿದ್ದವರು ಕೂಡ ಸಾಯ್ತಾ ಹೋಗ್ತಾರೆ. ಅವರನ್ನು ಕೂಡ ಹೊಡೆದಾಕ್ತಾ ಇರ್ತಾರೆ. ಹೀಗಾಗಿ ಮುನಿರತ್ನ ಬದಲಾಗಬೇಕು ಅಂತ ಅಂದುಕೊಳ್ತಾ ಇರ್ತಾರೆ. ಮುನಿರತ್ನ ಜೈಲಿನಲ್ಲಿ ಇದ್ದಾಗ ಅಶೋಕ್ ಕುಮಾರ್ ಅಲ್ಲಿಗೆ ಬರ್ತಾರೆ. ಅಶೋಕ್ ಕುಮಾರ್ ಮುಂದೆ ಮುನಿರತ್ನ ತನ್ನ ಜೀವನದ ಎಲ್ಲಾ ಕಥೆಯನ್ನ ಹೇಳ್ಕೊಂಡು ಬದಲಾಗಬೇಕು ಅಂತ ಹೇಳ್ತಾರೆ. ಆಗ ಅಶೋಕ್ ಕುಮಾರ್ ಸಾಕಷ್ಟು ರೌಡಿಗಳನ್ನ ಬದಲಿಸುವ ಪ್ರಯತ್ನ ಪಡ್ತಾ ಇದ್ರು.
ಹೀಗಾಗಿ ಮುನಿರತ್ನಗೆ ಒಳ್ಳೆಯ ದಾರಿ ತೋರಿಸ್ತಾರೆ. ನಂತರ ಬಿಬಿಎಂಪಿ ಗುತ್ತಿಗೆದಾರನಾಗಿ ಗುರುತಿಸಿಕೊಳ್ತಾರೆ. ನಿಧಾನಕ್ಕೆ ಕಾಂಟ್ರಾಕ್ಟರ್ ಆಗಿ ಬೆಳೀತಾ ಹೋಗ್ತಾರೆ. ಒಂದೊಂದೇ ಕೆಲಸವನ್ನ ಮಾಡ್ತಾ ಬೆಂಗಳೂರಿನಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡ್ತಾರೆ. ಕೈಗೆ ದುಡ್ಡು ಬರ್ತಿದ್ದ ಹಾಗೇನೆ ಸಿನಿಮಾ ಪ್ರೊಡ್ಯೂಸರ್ ಆಗಿಯೂ ಗುರುತಿಸಿಕೊಳ್ತಾರೆ. ರಾಕ್ಲೈನ್ ವೆಂಕಟೇಶ್ ಜೊತೆಗಿನ ಸ್ನೇಹದಿಂದ ಸಿನಿಮಾ ಕ್ಷೇತ್ರದಲ್ಲೂ ಮುನಿರತ್ನ ಗುರುತಿಸಿಕೊಳ್ತಾರೆ. ಇಲ್ಲಿಂದ ದುಡ್ಡು ಮಾಡೋದಕ್ಕೆ ಶುರು ಮಾಡ್ತಾರೆ. RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ಹೆಸರು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೇ ಸಮಯದಲ್ಲಿ ಕಾಂಗ್ರೆಸ್ನ ನಾಯಕರು ದುಡ್ಡಿದ್ದ ಮುನಿರತ್ನಗೆ 2013ರಲ್ಲಿ RR ನಗರದ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡ್ತಾರೆ. ಈ ಚುನಾವಣೆಯಲ್ಲಿ ಗೆಲುವನ್ನ ಕಾಣ್ತಾರೆ. ಇಲ್ಲಿಂದ ಮುನಿರತ್ನ ರಾಜಕೀಯದಲ್ಲಿ ಬೆಳೀತಾ ಹೋಗ್ತಾರೆ. 2018ರಲ್ಲಿ 2024ರಲ್ಲಿ ಗೆದ್ದು ಶಾಸಕರಾಗ್ತಾರೆ. ಮೊದಲು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. ನಂತರ 17 ಶಾಸಕರು ಜಂಪ್ ಆದಾಗ ಮುನಿರತ್ನ ಕೂಡ ಬಿಜೆಪಿಗೆ ಜಂಪ್ ಆದ್ರು. ಸದ್ಯಕ್ಕೀಗ ಬಿಜೆಪಿ ಪಕ್ಷದಲ್ಲಿ ಮುನಿರತ್ನ ಗುರುತಿಸಿಕೊಂಡಿದ್ದಾರೆ. ರಾಜಕೀಯದಲ್ಲಿ ಹಾಗೆ ಸಿನಿಮಾ ರಂಗದಲ್ಲಿ ತಮ್ಮನ್ನ ತಾವು ತುಂಬಾ ದೊಡ್ಡ ಮಟ್ಟದಲ್ಲೇ ಗುರುತಿಸಿಕೊಂಡಿದ್ದಾರೆ. ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ಮುನಿರತ್ನ ಇವತ್ತು ಕೋಟಿ ಆಸ್ತಿಯ ಒಡೆಯ. ಅವರೇ ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿರುವಂತೆ 2023ರಲ್ಲಿ ಅವರ ಆಸ್ತಿ 293 ಕೋಟಿ. 2013ರಲ್ಲಿ ಅಂದ್ರೆ ಚುನಾವಣೆಗೆ ಮೊದಲ ಬಾರಿ ಸ್ಪರ್ಧೆ ಮಾಡಿದಾಗ ಅವರ ಆಸ್ತಿ 28 ಕೋಟಿ. ಇವತ್ತು ಮುನಿರತ್ನ ಆಸ್ತಿ ಬರೋಬ್ಬರಿ 293 ಕೋಟಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.